ಬ್ರೋ ಸೀದರ್ ಸೀದರ್ ಅಂದರೆ ಅದು ನಮ್ಮನ್ನು ಸಾಯಿಸ್ಬಿಡುತ್ತೆ ಅಂತ ಹೇಳ್ತಿದೆ ಈ ಲೊಕೇಶನಲ್ಲಿ. ಡೋಂಟ್ ಶೌಟ್ ಬ್ರೋ, ಡೋಂಟ್ ಪ್ಯಾನಿಕ್ ಬ್ರೋ. ವಾಟ್ ಈಸ್ ದಿಸ್? ಯಾರು ப்ரோ பக்கத்துல போகாதீங்க, ஃபைனல் போட்டுருக்கு. ಫೈನಲ್ ಹೈವೇ ಸೌಂಡಾ? ಯಾರೋ ಆಚೆ ಕಡೆ ಬ್ರೋ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ಅದನ್ನ ಹೇಳ್ಬಿಟ್ಟು ನೀವು ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಅದೇನಂತ ಅಂದರೆ, ರೀಸೆಂಟಾಗಿ ನನ್ನ ತಮ್ನೀಲ್ಸು ಮತ್ತು ಇವಾಗ ಈ ವಿಡಿಯೋದಿಂದ ನನ್ನ ಇಂಟ್ರೋ ನೋಡಿರ್ತೀರಾ. ಸೊ ಇದೆಲ್ಲ ಬಂದ್ಬಿಟ್ಟು ನನಗೆ ಒಂದು ಎಡಿಟರು ರೀಸನಬಲ್ ರೇಟ್ಗೆ ಮಾಡಿಕೊಡ್ತಿದ್ದಾರೆ. ಸೊ ಅವ್ರ ಕಂಪ್ನಿ ಹೆಸರು ಬಂದ್ಬಿಟ್ಟು ದೀಪ್ ಡಿಸೈನ್ಸ್ ಅಂತ. ಸೊ ಪೋಸ್ಟರ್ ಹಾಕ್ತೀನಿ, ಆಲ್ರೆಡಿ ಪೋಸ್ಟರ್ ಕಾಣಿಸ್ತಾ ಇರುತ್ತೆ ನೋಡಿ, ಇದೇ ಅವ್ರ ಕಂಪನಿ ಮತ್ತು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ. ಸೊ ಜೆನ್ಯೂನ್ ಪ್ರೈಸ್ಗೆ ಮತ್ತು ಪೋಸ್ಟರ್ಸು, ತಮ್ನೀಲ್ಸು, ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಡ್ತಿದ್ದಾರೆ. ಸೊ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ಮತ್ತು ಯೂಟ್ಯೂಬರ್ಸ್ ಅಂತಲೇ ಅಲ್ಲ, ಈ ಅಂಗಡಿ ಪೋಸ್ಟರ್ಸ್ ಡಿಸೈನ್ಸ್ ಮಾಡೋಕ್ಕೆ, ಲೋಗೋಸ್ ಮಾಡಿಸ್ಕೊಡೋಕ್ಕೆ ಇವರೆಲ್ಲ ಯಾರಾದರೂ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ರೀಸನಬಲ್ ರೇಟಿಗೆ ಮಾಡಿಕೊಡ್ತಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಕಾಲೇಜ್ ಜಿನ್ ವಿಡಿಯೋ ಎಲ್ಲರೂ ಕೇಳ್ತಾ ಇದ್ದೀರಾ, ಲಾಸ್ಟ್ ಟೈಮ್ ನೋಡಿರ್ತೀರಾ. ಅಲ್ಲಿ ಬಂದ್ಬಿಟ್ಟು ಊರವರೆಲ್ಲ ಬಂದ್ಬಿಟ್ಟು ತುಂಬ ದೊಡ್ಡ ಗಲಾಟೆ ಮಾಡಿಬಿಟ್ಟಿದ್ರು. ಇವಾಗ ಪರ್ಮಿಷನ್ ಕೇಳ್ತಾ ಇದ್ದಾರೆ, ಪರ್ಮಿಷನ್ ಸಿಗ್ತಾಯಿಲ್ಲ. ಹಂಗಂತ ಅಂದ್ಬಿಟ್ಟು ನಾನು ವೀಡಿಯೋನ ಬಿಡಲ್ಲ, ಹೇಗಾದರೂ ಮಾಡಿ ಅಲ್ಲಿ ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡಿಕೊಡ್ತೀನಿ. ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು, ಅವಾಗ ಗಂಟ ಯಾರು ಏನೂ ಬೇಜಾರು ಮಾಡ್ಕೊಬೇಡಿ. ಇವಾಗಾದರೆ ಈ ವಿಡಿಯೋನ ನೋಡಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಎಡಿಟರ್ ಇನ್ನೊಂದ್ಸಲ ಹೇಳ್ತೀನಿ, ನನಗೆ ಎಡಿಟ್ ಮಾಡಿಕೊಡ್ತಿರೋ ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಿದ್ದಾರೆ, ದೀಪ್ ಡಿಸೈನ್ಸ್ ಅಂತ. ಸೊ ಒಂದ್ಸಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ರೈಸ್ ತಿಳ್ಕೊಳ್ಳಿ, ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಚೆಕ್ ಮಾಡಿ ಫ್ರೆಂಡ್ಸ್, ವಿಡಿಯೋ ಆದರೆ ನೋಡಿ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ನಾವು ಇವಾಗಾದರೆ ಇಲ್ಲಿ ನೈಟ್ ವಿಷನ್ನ ಸೆಟ್ ಮಾಡಿದ್ದೀರಿ. ಸೊ ನಮಗೇನಂತಂದರೆ, ಇಲ್ಲಿ ಲೊಕೇಶನಲ್ಲಿ ನಾವು ಕ್ವಶನ್ಸ್ ಕೇಳಿಸ್ಬೇಕು. ಅವರು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ವೀಡಿಯೋಸು ಮಾಡ್ಕೊತಿದ್ದಾರೆ ಹಂಗೆ ಅವರು. ಸೊ ಅವ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಹೌದು ಬ್ರೋ, ಮಳೆ ಬೀಳೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಬಿಲ್ಡಿಂಗ್ ಮಾತ್ರ ಹೆವಿ ಸೈಕ್ ಬ್ರೋ. ಸೆಂಟ್ರ್ ಬ್ರೋ. ಸೆಂಟ್ರ್ கேட்டிங்கல்ல, இந்த இருக்கு. ಇದು ಸೆಂಟ್ರಾ? இதுதான் சென்டர். ಓಕೆ ಬ್ರೋ. ನಮಗೆ ಪೋಲರ್. ಅಂದರೆ ಈ ಸೆಂಟ್ರಲ್ಲಿ ನಾವು ಹೋಗಿಲ್ಲ ಅಂತವ್ರು ಅವರು ಆವಾಗಲೇ. சூப்பர். எங்கே போனாலும் வவ்வால். இந்த வவ்வால் தொல்லையை ஒழிக்க முடியல. ಇವಾಗಾದರೆ ನಾವು ನೈಟ್ ವಿಷನ್ನ ಸೆಟ್ ಮಾಡಿದ್ರೆ ನೋಡೋಣ ಬ್ರೋ. நீங்கள் ஃபஸ்ட்டு கொஸ்டின் கேட்கலான்னு சொல்லிட்டீங்க. ಹೌದು, ಕ್ವಶನ್ ಕೇಳಲೇಬೇಕು ಬ್ರೋ. ಇಲ್ಲಿ ಕ್ವಶನ್ ಕೇಳೋಣ, ಯಾಕಂದರೆ ಕೆಳಗಡೆ ಬೇರೆ ಸಾರಿ ಔಟ್ಸೈಡ್ ಸಮ್ ஷேடோ ஒயிட் கலர். ಅದು ಪಾತಪತ್ಲಿಂದ ಕ್ವಶನ್ ಕೇಳ್ಕணும். ಅದು ಆಚೆ ಕಡೆ ನಾನು ನೋಡೋದ್ನಲ್ಲ ಫ್ರೆಂಡ್ಸ್, ಅದು ನೋಡಿದವಾಗಿಂದ ಕ್ವಶನ್ ಕೇಳಬೇಕಂತ ಡಿಸೈಡ್ ಆಗಿದ್ದೀನಿ. ಸೊ ಹಾಗೆ ಹೌದು. ಸೊ ಫಸ್ಟ್ ಫ್ಲೋರ್. ಓಕೆ ப்ரோ. ஓகே ஓகே, நான் பார்த்துட்டு வரேன். மைல்டா? ಏನಂತಂದರೆ ಸೌಂಡ್ಸ್ ಜಾಸ್ತಿ
ಜಾಸ್ತಿ ಬರೋದ್ರಿಂದ ನಾವು ಕರೆಕ್ಟಾಗಿ ಕವರ್ ಮಾಡಿಲ್ಲ. நைட்டு விஷன் வேறு வச்சுட்டு வந்திருக்கோம். என்ன தெரிய போகுதுன்னு தெரியல. அதுவும் ஆர்வத்தை கொடுக்குது ப்ரோ. ನಾವೇನು ಮಾಡೋಣ ಅಂದರೆ நம்ம என்ன பண்ணலாம்னா ಫುಲ್ ಟಾಪ್ ಕ್ವಶನ್ ಆಸ್ಕಿಂಗ್. ಫ್ರೆಂಡ್ಸ್ ನಾವು ಫುಲ್ಲು ಮೂರನೇ ಫ್ಲೋರಲ್ಲಿ ಹೋಗಿ ನಾವು ಕ್ವಶನ್ ಕೇಳೋದು. ಯಾಕಂದರೆ ಅಲ್ಲಿಂದಾನೇ ಕಾಣಿಸಿರೋದಲ್ವಾ, ಮೇ ಬಿ ಅಲ್ಲಿ ರೆಸ್ಪಾನ್ಸ್ ಮಾಡ್ಬೋದೇನೋ. ஓகேண்ணா. ஸோ அந்த பிளேன் தானே நம்மளுக்கு. ஆமாம் ஆமாம் ஆமாம், ಟಾಪ್ல தான் போகணும். ಸೊ ಫ್ರೆಂಡ್ಸ್, ಈ ನೈಟ್ ವಿಷನ್ ಕ್ಲಿಪ್ಪಲ್ಲಿ ನೀವು ಕ್ಲಿಯರಾಗಿ ನಾನೊಂದು ರೆಡ್ ಸರ್ಕಲ್ನ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಅಲ್ಲಾದರೆ ನೋಡಿ ನಿಮಗೆ ಕ್ಲಿಯರಾಗಿ ಒಂದು ಶ್ಯಾಡೋ ಬಂದು ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಂಡು ಆಮೇಲೆ ಅಲ್ಲಿಂದ ಪಾಸ್ ಆಗೋದು ಕ್ಲಿಯರಾಗಿ ನೋಡ್ಬೋದು. ಸೊ ವೈಟ್ ಕಲರಾಗಿ ಕಾಣಿಸುತ್ತೆ, ಕ್ಲಿಯರಾಗಿ ನೋಡಿ ಫ್ರೆಂಡ್ಸ್. ಅಕಸ್ಮಾತ್ ನಿಮಗೆ ಡೌಟ್ ಆದರೆ ಇನ್ನೊಂದು ಸಲಿನೂ ಬ್ಯಾಕ್ವರ್ಡ್ ಮಾಡಿ ನೋಡಿ. அதே இடம் சவுண்டு கேட்ட இடம் தான் வந்திருக்கும். ಹೌದು, அதிகமாக ரெஸ்பாண்ட் வந்தது இந்த இடம் தான். ಅದೇ ಅವ್ರು ಅಂತಿರೋದು ಸೌಂಡು ಕೇಳಿಸಿರೋ ಜಾಗಕ್ಕೆ ಬಂದಿದ್ದೀರಾ ಅಂತ. ಯಾರಾದ್ರೂ இருந்தீங்கன்னா ಸೊ ಇವಾಗ ನಿಮ್ಮ ಹತ್ರ ನಾವು ಕ್ವಶನ್ಸ್ ಕೇಳಬೇಕಂತ ಇದ್ದೀರಿ. ಕೇಳಿ ಕೇಳೋದಕ್ಕೆ ಮೇಡ. ಸೊ ದಯವಿಟ್ಟು ನೀವು ಆದಷ್ಟು ನಮಗೆ ರೆಸ್ಪಾಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಅಷ್ಟು ದೂರದಿಂದ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಬಂದಿರೋದು. ஏற்கனவே டைம் ஆயிடுச்சு. ஸோ நம்ம கேள்வி கேட்கறதுக்கு மேலே வந்துக்கிட்டு இருக்கோம். நம்ம அந்த சைடு போகலான்னு நினைக்கிறேன். ಯಾವ ಸೈಡ್ ಹೋಗಿಲ್ಲ? அந்த ಸೈடு. ಈ ಸೈಡಾ? ಹಿಂಗ ಈ ಸೈಡು. ಓ, ಈ ಸೈಡ್ ದಾರಿ ಇದೆಯಾ? ಈ ಸೈಡ್ ತೋರಿಸಿಲ್ಲ ಅಂತವ್ರೆ ಫ್ರೆಂಡ್ಸ್. ಸೊ ಈ ಸೈಡ್ ದಾರಿ ಇದೆ. போகல, இப்போ தான் வந்திருக்கோம். ಹಾಂ. ಓಕೆ ಬ್ರೋ. அங்கே வந்துட்டு அப்படியே போயிட்டோம். ಸೊ ಇದು ಸೆಕೆಂಡ್ ಫ್ಲೋರಾ ಥರ್ಡ್ ಫ್ಲೋರಾ ಬ್ರೋ? ಥರ್ಡ್ ಫ್ಲೋರಾ? ಓಕೆ. ಟಾಪಾ? ನೈಸ್. தேர்ட் ஃப்ளோர் தான். ಥರ್ಡಾ? தேர்டு தான். ಓಕೆ. இதோட எண்டிங். ಟಾಪಾ ಇದು? ಫುಲ್ ಟಾಪಾ? ஃபுல் டாப். ஒரு வாட்டி ಫುಲ್ ಟಾಪ್. ಅದೇ ಫುಲ್ ಟಾಪ್ ನೋಡೋಣ. ஃபுல் டாப். ஓகே ஓகே. யாரோ இருக்கிற மாதிரி இருந்துச்சு அந்த செவ்வறு. ಓಕೆ. ಸೊ ಶ್ಯಾಡೋ ಥರ எங்களை யாரோ கவனிச்சுக்கிட்டே இருக்கிற மாதிரி எங்களுக்கு ஒரு ಇருக்கு. ಆಮಾಂ, ಕರೆಕ್ಟ್. ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡ್ತಿರೋ ಥರನೇ ಫೀಲ್ ಇದೆ. ಓಹೋ, ಸೂಪರ್. மேலே வந்துட்டோம். ಓಯ್ ಬ್ರೋ, இங்கே தான் சத்தம் கேட்குது. ಇಲ್ಲಿ ಬ್ರೋ, ಈ ಬಾಟಲ್ ಸೌಂಡ್ ಹ್ಯಾಪೆಂಡ್. ரொம்ப டாப்பில் இருக்கும். ಫುಲ್ ಟಾಪ್ ಫ್ರೆಂಡ್ಸ್, ಈ ಬಿಲ್ಡಿಂಗ್ ಫುಲ್ ಟಾಪ್ ಇದು. கீழே எப்படி இருக்குன்னு உங்களுக்கு காட்டுறோம். வியூ எப்படி இருக்குன்னு ப்ரோ. அப்படியே கீழே போயிடலாம். ಅದು ಹಂಗೆ 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 ಕೆಳಗಡೆ ಹೋಗ್ಬೋದು. ಓಯ್, ಫ್ರೆಂಡ್ಸ್ ಇಲ್ಲೇನೋ ಸೌಂಡ್ ಬರ್ತಿದೆ ಆ್ಯಕ್ಚುಲಿ. கேமரா வேறு வெயிட்டா நம்ம தூக்குறது. ரொம்ப தூக்கிட்டு எங்கன்னாலும் எடுத்து ஏதோ எழுதியிருக்கு சேஃப். ಇದು ಏನೋ ಬರ್ದಿದೆ, GAFOOR. ಗೇಫರ್ ದ ಕಿಂಗ್ ಅಂತ. கிங். ಗೇಫರ್ ದ ಕಿಂಗ್. கிங்குனா வரலாமே. ಸೊ ಓಕೆ ಬ್ರೋ, ಥರ್ಡ್ ಫ್ಲೋರ್ ವಿಲ್ ಶೂಟ್. ಥರ್ಡ್ ಫ್ಲೋರ್. ಓಕೆ. ಆಸ್ಕ್ ಕ್ವಶನ್ಸ್. ಸೊ ಫ್ರೆಂಡ್ಸ್, ಇವಾಗ ನಾವಾದರೆ ಡೌಸಿಂಗ್ ರಾಡ್ಸ್ ಇದೆ. ಡೌಸಿಂಗ್ ರಾಡ್ಸಲ್ಲಿ ನಾವು ಇವಾಗ ಥರ್ಡ್ ಫ್ಲೋರಲ್ಲಿ ನಾವು ಕ್ವಶನ್ಸ್ ಕೇಳ್ತೀವಿ. ಸೊ ಬ್ರೋ, ಕಂಪ್ಯೂಟರ್ ಏರಿಯಾವಾ? ಇದು ಕಂಪ್ಯೂಟರ್ ಸಿಕ್ಕೊಂಡು ಅವಾಗ ಎಲ್ಲ ಚೆನ್ನಾಗಿದ್ದವಾಗ ಇಲ್ಲ, ಇದು ಕಂಪ್ಯೂಟರ್ ಸೆಂಟ್ರ್ ಅಂತೆ. ಓಕೆ ಬ್ರೋ. ದಿಸ್ ಪ್ಲೇಸ್ ಓಕೆ? ஓகே, இங்கே கேட்டுக்கலாம். இந்த பிளேஸை பாருங்கள். இங்கே தான் நம்ம தெரிஞ்சுக்கிட்டு போகிறோம்.
ಓಕೆ, ಹೌದು ಬ್ರೋ, ಸೌಂಡ್ ಬಂತು ಫ್ರೆಂಡ್ಸ್. ಆ್ಯಕ್ಚುಲಿ ತುಂಬ ದೊಡ್ಡ ಲೊಕೇಶನ್. ಹಾಂ, ಇವಾಗ ತಾನೇ ಮೇಲೆ ಹೋಗಿ ಬಂದೆ. ಓಕೆ ಬ್ರೋ, ಓಕೆ ಸ್ಟಾರ್ಟ್ ಮಾಡೋಣ. ನಾವೇ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ಬಂದಿರೋದು. ಸೊ ಇವಾಗ ನಾವು ನಿಮ್ಮ ಹತ್ರ ಮಾತಾಡ್ತೀರಿ, ದಯವಿಟ್ಟು ರೆಸ್ಪಾನ್ಸ್ ಮಾಡಿ. ಇಲ್ಲಾಂದರೆ ನೀವು ನಮ್ಮ ಎದುರುಗಡೆ ಬಂದರೂ ಚೆನ್ನಾಗಿರುತ್ತೆ. இப்போ எங்களை வெளியே போக சொல்கிறீங்களா, கேள்வி கேட்க சொல்கிறீங்களா? ಅಂದರೆ ಇವಾಗ ನಮ್ಮನ್ನು ಆಚೆ ಕಡೆ ಹೋಗಕ್ಕೆ ಹೇಳ್ತಿದ್ದೀರಾ, ಇಲ್ಲಾಂದರೆ ಕ್ವಶನ್ ಕೇಳಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದೀರಾ? ಬ್ರೋ, ಸೌಂಡ್ ಏನು ಬಂದ್ರೂ ಲೆಟ್ಸ್ ಆಸ್ಕ್ ಕ್ವಶನ್ಸ್ ಕೇಳೋಣ. ಸೌಂಡ್ಸ್ ನೋ ಟೆನ್ಷನ್. ಓಕೆ ಬ್ರೋ, ಸೌಂಡ್ಸ್ ಬಂತು. ಟೆನ್ಷನ್ ಹೌದಾ? ಟೆನ್ಷನ್ ಆಗುತ್ತೆ, ಬಟ್ ಲೀವ್. ಓಕೆ ಬ್ರೋ, ನೋ ಪ್ರಾಬ್ಲಮ್. ನೀವು ಸೌಂಡ್ ಮಾಡಿದ್ರು ನಾವು ನಿಮ್ಮ ಹತ್ರ ಮಾತಾಡ್ಬಿಟ್ಟೆ ಇಲ್ಲಿ ಹೋಗೋದು. ನೀವು ಸೌಂಡ್ ಮಾಡಿದ್ರು ನಾವು ಇಲ್ಲಿಂದ ಮಾತಾಡ್ಬಿಟ್ಟು ನಿಮ್ಮ ಹತ್ರ ಹೋಗೋದು. ಹಾಂ, ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಮೇಲ್ಗಡೆಯಿಂದ ಕಾಣಿಸಿದ್ರೆ ಇಲ್ಲಿ ಒಂದು ಮಂತ್ರಗತಿ ಆತ್ಮ ಇದೆ ಅಂತ ಇಲ್ಲಿ ತುಂಬ ಜನ ಅಂತಿದ್ದಾರೆ. ಸೊ ಇಲ್ಲಿರೋದು ನಿಜವಾಗ್ಲೂ ನೀವೇನಾ? ನೀವೇ ಆಗಿದ್ರೆ ಈ ರಾಡ್ನ ಹಿಂಗೆ ಸೇರಿಸಿ, ಇಲ್ಲಾಂದರೆ ಹಿಂಗೆ ಬಿಡಿಸಿ. அதாவது இவங்க இந்த கம்பியை வச்சு தான் கண்டுபிடிக்க போகிறாங்களாம். ஸோ கேள்வி கேட்டுட்டு தான் அந்த கம்பி என்ன பண்ணுதுன்றது நம்மளுக்கு தெரியும். ಸೊ ಇಲ್ಲಿ ನೀವೇನಾ ಇರೋದು? ನೀವೇ ಆಗಿದ್ರೆ ಎಸ್ ಅನ್ನಿ, ಹಿಂಗಣ್ಣಿ, ಇಲ್ಲಾಂದರೆ ಹಿಂಗಣ್ಣಿ. ಸೊ ಇಲ್ಲಿ ನೀವೇನಾ ಇರೋದು? ಬ್ರೋ, ಕನ್ಫರ್ಮ್ ಹಿಯರ್ ದ ವಿಚ್ ಲೇಡಿ? ಓಲ್ಡ್ ಲೇಡಿ. ನಾನು ಎರಡನೇ ಕ್ವಶನ್ ಏನಂತಂದ್ರೆ, ಇಲ್ಲಿ ನಾವು ಬಂದಿರೋ எனக்கும் பயம். ஐ திங்க் ஷீ இஸ் கம்மிங் ஹியர், க்ளோஸ் கம்மிங். பக்கத்தில் வராங்களா? ಕೇಳಿ ಕೇಕ ವರಾಂಗ. ನಮ್ಮ ಹತ್ರಕ್ಕೆ ಬರೋ ಥರ ನಮ್ಗೆ ಅನಿಸ್ತಿದೆ ಫ್ರೆಂಡ್ಸ್. ಸೀರಿಯಸ್ ಆಗಿ ನಾವು ಕ್ವಶನ್ಸ್ ಕೇಳೋ ಸ್ಟಾರ್ಟ್ ಮಾಡೋದಾಗಿಲ್ಲ, ಯಾರು ನಮ್ಮ ಹತ್ರಕ್ಕೆ ಬರೋ ಥರ ಫೀಲ್ ಆಗ್ತಿದೆ. ಸೊ ನೋಡೋಣ ಏನಾಗುತ್ತೋ. ನಮ್ಮ ಎದುರುಗಡೆ ಬಂದರೂ ನಾವು ಫೇಸ್ ಮಾಡೋಣ ಅಂತ ಪ್ರಿಪೇರ್ ಆಗಿ ಇಷ್ಟು ದೊಡ್ಡ ಲೊಕೇಶನ್ಗೆ ಇಬ್ಬರೇ ಬಂದಿದ್ದೀವಿ. ಸೊ ನೋಡೋಣ. ಸೊ ಇವಾಗ ಇಲ್ಲಿ ನಾವು ಇರೋದ್ರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದೆಯಾ? ತೊಂದರೆ ಆದರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ಇಲ್ಲಿ ನಾವಿರೋದ್ರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದೆಯಾ? ப்ரோ நம்ம இங்கே இருக்கிறதுனால அவங்களுக்கு தொந்தரவு இருக்கா? தொந்தரவு இருக்கான். உண்மையாவா? ಓಕೆ, ನಾವಿಲ್ಲೇ ಇದ್ರೆ ನಮ್ಗೆ ಏನಾದರೂ ತೊಂದರೆ ಮಾಡ್ತೀರಾ? ತೊಂದರೆ ಮಾಡೋದಾದರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. அவரோட சட்டை ஃபுல்லாக வேர்த்துருச்சு. எனக்கு தெரிஞ்சு அவர் பயத்தில் தான் இருக்கார். ಸೊ ಇಲ್ಲಿ ನಮ್ಗೆ ಏನಾದರೂ ತೊಂದರೆ ಮಾಡಿದ್ರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ಇನ್ನೊಂದ್ಸಲಿ ಕೇಳ್ತೀನಿ ಕ್ವಶನು. ಇಲ್ಲಿ ನಮ್ಗೇನಾದ್ರು ನೀವು ತೊಂದರೆ ಮಾಡ್ತೀರಾ? ತೊಂದರೆ ಮಾಡಿದ್ರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ப்ரோ அவங்க நம்மளுக்கு தொந்தரை பண்றோன்னு சொல்றாங்க. தொந்தரை பண்றேன்ட்டு சொல்றாங்க ப்ரோ. நம்மளுக்கு தொந்தரை பண்ணுவாங்களா அவங்க? நம்மளுக்கு ತೊಂದರೆ பண்ணுவாங்களா? ತೊಂದರೆ பண்ணுவாங்களா? ಸೊ ಫ್ರೆಂಡ್ಸ್, ಅವರಿಂದ ನಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ ಅಂತ ನಮಗೆ ಡೌಸಿಂಗ್ ನಟ್ಸಲ್ಲಿ ಅವ್ರು ಕ್ಲಿಯರಾಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಓಕೆ, ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ಕறாங்க, என்னன்னு பார்ப்போம். ಸೊ ಇಲ್ಲಿ ನೀವು ಒಬ್ಬರೇ ಇರೋದಾ, ಇಲ್ಲಾಂದರೆ ಒಬ್ರಿಗಿಂತ ಜಾಸ್ತಿ ಯಾರಾದರೂ ಇದ್ದೀರಾ? ಒಬ್ಬರೇ ಇದ್ದರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ಸೊ ಇಲ್ಲಿ ಒಂದೇ ಆತ್ಮ ಇರೋದಾ, ಒಂದಕ್ಕಿಂತ ಜಾಸ್ತಿ ಇದೆಯಾ? ಒಂದಕ್ಕಿಂತ ಜಾಸ್ತಿ ಇದ್ದರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ.
ப்ரோ ஒரு கோஸ்ட் இல்லை இங்கே, அப்புறம் நிறைய கோஸ்ட், ரொம்ப கோஸ்ட், நிறைய பேர் இருக்காங்களா? ஆமாம். ಶಿ ಈಸ್ ರೆಸ್ಪಾನ್ಸಿಂಗ್ ಕ್ಲಿಯರ್ಲಿ. ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಒಂದಕ್ಕಿಂತ ಆತ್ಮಗಳು ಜಾಸ್ತಿ ಇದೆಯಂತೆ. ಸೊ ಬ್ರೋ ಯು ವಾಂಟ್ ಟು ಟ್ರೈ ದಿಸ್? ஓகே ಯು ವಾಂಟ್ ಟು ಟ್ರೈ ப்ரோ. ஐ 3 கொஸ்டின் மட்டும் கேட்குறேன். ஓகே ஓகே ஓகே. ஸோ ஃப்ரெண்ட்ஸ் ಅವ್ರು ಕೇಳ್ತಾರಂತೆ, ನಾನು ಟ್ರಾನ್ಸ್ಲೇಟ್ பண்ணுறேன் ப்ரோ. ஓகே Bro, after asking questions, wait for 10 seconds. I will explain. ஓகே Okay. Bro, ಏನೋ ಸೌಂಡ್ ಬರ್ತಿದೆ. நான் இன்னும் கேள்வியே கேட்கல. ಫ್ರೆಂಡ್ಸ್ ಏನೋ ಸೌಂಡ್ ಬರ್ತಿದೆ ಆ್ಯಕ್ಚುಲಿ. ಇಲ್ಲಿ ನೀವು ನಮ್ಮ ಪಕ್ಕದಲ್ಲೇ ಇದ್ದೀರಾ, ಇವಾಗ ನಮ್ಮನ್ನು ನೋಡ್ತಿದ್ದೀರಾ, ನೀವು ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೀರಾ, ನಮ್ಮನ್ನು ನೋಡ್ತಾ ಇದ್ದೀರಾ. ನೀವು ನೋಡ್ತಾ ಇದ್ದೀರಾ, ನಮಗೇನಾದರೂ ಕ್ಲೂ ಮುಖಾಂತರ ಅಥವಾ ನಮಗೆ ಕಾಣಿಸ್ಕೊತೀರಾ? உங்களுக்கு தொந்தரவா இருந்தா நான் கடைசியா ஒரு 3 கேள்வி மட்டும் கேட்கலாமா? ಬ್ರೋ ಯು ಆಸ್ಕ್. ಹಾಂ ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಹಾಂ இதுவும் ஆகாது. ಇದು ಆಗೋದು ಏನೂ ಆಗಲ್ಲ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಎಸ್ ನೋ அவ்வளோதான். எஸ்ஸன்னா க்ளோஸ் பண்ணால் எஸ், ஓப்பன் பண்ணால் நோ. சரி நான் கேட்கட்டுமா? ஓ கேளுங்க. ஓகே. நீங்கள் எங்களை ஏதோ பண்ணணுன்றீங்களே, அது என்ன பண்ண போகிறீங்கன்னு தெரிஞ்சுக்கலாமா? பட் அதை நீங்கள் பண்ணுவீங்களா? ப்ரோ ವುಮೆನ್ ಸೌಂಡ್ ಓಲ್ಡ್ ಫ್ರೆಂಡ್ಸ್ ಕ್ಲಿಯರಾಗಿ எனக்கு தெளிவாக தான் கேட்டது. வயசானவங்க, ரொம்ப வயசானவங்க. ಹೌದು ஆமாம் ಫ್ರೆಂಡ್ಸ್, ಇಲ್ಲಿ ಓಲ್ಡ್ ಏಜ್ ಲೇಡಿ. அப்போ நீங்கள் எங்களை ஏதோ பண்ண போகிறீங்கன்றது சொல்கிறீங்க. இப்போ நான் அடுத்த கேள்வி கேட்குறேன், அதுக்கு நீங்கள் பதில் சொல்லுங்கள். ಫ್ರೆಂಡ್ಸ್ ನನಗೆ ಇವಾಗ ಗಾಬರಿ ಆಗ್ತಿದೆ. ಇಲ್ಲಿ ಮುದುಕಿ ಅಂದರೆ ಓಲ್ಡ್ ವುಮೆನ್ ಥರನೇ ಸೌಂಡ್ ಬರ್ತಿದೆ. ಕೇಳು. நீங்கள் எப்படி இறந்தீங்கன்னு தெரிஞ்சுக்கலாமா? இது நான் எல்லாத்துலேயும் கேட்குறது தான், ஆனால் அதுக்கான ரெஸ்பாண்ட் வந்து சரியாக வரல. நீங்களாவது பண்ணுங்கள். இங்கே தான் இறந்தீங்களா? அதுக்காக ஆன்சர் பண்ணுங்கள். ப்ரோ ஆல்ரெடி க்ளோஸ்டு. இயர் ஒன்லி டெட் ப்ரோ. பீப்புள்ஸ் ஊர் மக்கள் அடி. அப்படியா? ஆமாம் அவங்க இங்கே தான் இறந்ததா சொல்கிறாங்க. ಆಮಾಂ ಬ್ರೋ. ಸೊ ಅವ್ರು ಕೇಳಿದ್ದು ಏನಂತಂದರೆ, ನೀವು ಇಲ್ಲೇ ಸತ್ತೋಗಿರೋದ ಅಂತ ಕೇಳಿದ್ರು. ಸೊ ಅದರಿಂದ ಅದು ಎಸ್ ಅಂತ ಹೇಳಿದೆ. சரி கடைசியாக ஒரு கொஸ்டின். ಓಕೆ ಬ್ರೋ. இங்கே நாங்கள் இந்த இடத்துல இருந்து நாங்கள் 2 பேரும் உயிரோட வெளியே போவோமா? ಸೊ ಈ ಜಾಗದಿಂದ ನಾವು ಸೇಫಾಗಿ ಆಚೆ ಹೋಗ್ತೀರಾ ಅಂತ ನಮ್ಮ ಕ್ವಶನು. ಸೊ ಏನಾದರೂ ನೀವು ಏನಾದರೂ ಸೇಫ್ ನೋ ಸೇಫ್ ಬ್ರೋ. உயிரோட போக மாட்டோமா? உயிரோட இது என்ன புது பதிலாக இருக்குது? இது நீங்கள் விளையாட்டுக்கு தானே சொல்கிறீங்க? ಬ್ರೋ ಅದು ನಾವು ಇಲ್ಲೇ ಇದ್ದರೆ ನಮ್ಮನ್ನು ಸಾಯಿಸುತ್ತೆ ಅಂತ ಹೇಳ್ತಿದೆ. ಜೀವಂತವಾಗಿ ನಾವು ಆಚೆ ಹೋಗಲ್ಲ. இது விளையாட்டுன்னு நினைக்கிறேன். இது சும்மா சொல்கிறாங்களா அவங்க? சும்மா சொன்னாலும் அது அசையும் இல்லை. ಸುಮ್ಮನೆ ಹೇಳಿದ್ರ ಅಂತನಾ? ಇನ್ನೊಂದ್ಸಲಿ ಟ್ರೈ ಮಾಡಿ ಬ್ರೋ ಬೇಕಾದರೆ. இன்னொரு வாட்டி ட்ரை பண்ணலாம். நீங்கள் இன்னொரு வாட்டி கேளுங்க. இன்னொரு வாட்டி அதே ಕೇಳ್ವಿ. ಜೀವಂತವಾಗಿ ನಾವು ಆಚೆ ಹೋಗ್ತೀರಾ? எங்கள் 2 பேத்துக்கும் பயமாக இருக்குது. இருந்தாலும் கடைசியாக நான் ஒரு கேள்வி கேட்குறேன், அதுக்கு நீங்கள் பதில் சொல்லுங்கள். இங்கேருந்து நாங்கள் உயிரோட போவோமா? ಫ್ರೆಂಡ್ಸ್ ನೋ ಅಂತ ಬರ್ತಿದೆ. ಆ್ಯಕ್ಚುಲಿ ಕ್ವಶನ್ ಏನಂತಂದರೆ, ನನಗೆ ಇಲ್ಲಿರೋದ್ರಿಂದ ನನಗೆ ಬಾಯಲ್ಲಿ ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಅದು ಏನು ಪದ ಯೂಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಅಂದರೆ ಜೀವಂತವಾಗಿ ನಾವು ಆಚೆ ಹೋಯ್ತೀರಾ ಅಂತ ಕೇಳ್ತಾ ಇದ್ದಾರೆ ಅವ್ರ ಕ್ವಶನು. ಅದು ನೋ ಅಂತಿದೆ. ಅಂದರೆ ಅದು ನಮ್ಮನ್ನು ಸಾಯಿಸ್ಬಿಡುತ್ತೆ ಅಂತ ಹೇಳ್ತಿದೆ ಈ ಲೊಕೇಶನಲ್ಲಿ. ಡೋಂಟ್ ಶೌಟ್ ಬ್ರೋ, ಡೋಂಟ್ ಪ್ಯಾನಿಕ್. ಹೌದು ಬ್ರೋ, ಜೀವಂತವಾಗಿ ನಮ್ಮನ್ನು ಆಚೆ ಬಿಡಲ್ಲ ನೀವು ಇಲ್ಲೇ ಇದ್ರೆ ಅಂತಿದೆ ಫ್ರೆಂಡ್ಸ್. ப்ரோ கேமரா கொஸ்டின் போதும் ப்ரோ, என்னால் இவ்வளோ கேட்க முடியாது. ಹೌದಾ? ಸೊ
ಲೆಟ್ಸ್ ಗೋ ಔಟ್ಸೈಡ್ ಬ್ರೋ. ಸೊ ಫ್ರೆಂಡ್ಸ್, ನಾವು ಇಲ್ಲಿಂದ ನಾವು ಜೀವಂತವಾಗಿ ಆಚೆ ಹೋಗಲ್ಲ ಅಂತಿದೆ. ಆ್ಯಕ್ಚುಲಿ ನನಗೆ ಏನಂತಂದರೆ ಫಸ್ಟ್ ಟೈಮು ತುಂಬ ಪ್ಯಾನಿಕ್ ಆಗ್ತಾಯಿದ್ದೀನಿ ನಾನು, ಬಾಯಿಂದ ಮಾತೇ ಬರ್ತಿಲ್ಲ. ಅಂದರೆ ಈ ಲೊಕೇಶನ್ ಬಂದು ತುಂಬ ಹಾರರ್ ಆಗಿದೆ ಫ್ರೆಂಡ್ಸ್. ಸೊ ನೋಡಿ, ನಮ್ಮ ಗೆಟಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಲೊಕೇಶನ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಹಾರರ್ ಆಗಿದೆ. ಫಸ್ಟ್ ಟೈಮ್ ನಾನೇ ತುಂಬ ಪ್ಯಾನಿಕ್ಕು. ಫಸ್ಟ್ ವಿಡಿಯೋ ನಾನೊಂದು ಮಶಾನ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೆಂಗೆ ಕಿಚ್ಕೊಂಡು ಓಡ್ ಬಂದೋ ಸೇಮ್ ಸಿಚುವೇಶನು, ಬಟ್ ತಡ್ಕೊಂಡಿದ್ದೀನಿ ನಾನು. ಸೊ ನೋಡೋಣ ಫ್ರೆಂಡ್ಸ್ ಏನು ನಡೆಯುತ್ತಂತ. ಬಟ್ ನಾನು ಇಲ್ಲಿಂದಾದರೆ ಹಿಂಗೆ ಹೋಗಬೇಕು ಅಂತ ಅಂದ್ಕೊತಿಲ್ಲ. ನೋಡೋಣ ಅದು ಏನು ಅಟ್ಯಾಕ್ ಆಗುತ್ತೆ ನನಗೆ ಜೀವಂತವಾಗಿ, ನಾನು ಏನಕ್ಕೆ ಆಚೆ ಹೋಗಲ್ಲ ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಅವ್ರಿಗೆ ಡಿಸ್ಟರ್ಬ್ ಮಾಡೋಣ, ನಾವೇ ಡಿಸ್ಟರ್ಬ್ ಮಾಡೋಣ ಅವ್ರಿಗೆ. ಸೊ ಏನು ನಡೆಯುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ಅವ್ರು ಹೇಳ್ತಿರೋದು, ನಮ್ಮನ್ನು ಜೀವಂತವಾಗಿ ಆಚೆ ಬಿಡಲ್ಲ ಅಂತಿದೆ ಅಲ್ಲ, ನಾವೇನು ಅಷ್ಟೊಂದು ದೊಡ್ಡ ತಪ್ಪು ಮಾಡಿದ್ರಿ ಅಂತ ಕೇಳ್ತವ್ರೆ ப்ரோ. ஆக்சுவலி என்ன தெரியுமா, அங்கே இல்லை, இங்கே உள்ளே வந்து பெரிய தப்பு, அதனால தான் அவங்க உயிரோட வெளியில் விட மாட்டேன்றாங்க. ನಾವು ಒಳಗಡೆ ಬಂದಿರೋದೇ ತಪ್ಪು. ಸೊ ಅವರು ಅದಕ್ಕೆ ನಮ್ಮನ್ನು ಜೀವಂತವಾಗಿ ಆಚೆ ಬಿಡಲ್ಲ ಅಂತಿದ್ದಾರೆ. ಸೊ ನೋಡೋಣ ಫ್ರೆಂಡ್ಸ್, ಅದೇನು ನಡೆಯುತ್ತಾ ನಡೀಲಿ, ನಾವಾದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿಯಾಗಿದ್ದೀರಿ. ಏನೋ ಸೌಂಡ್ ಬಂತು. ರೂಮಾ? ஓ, இயர் 1 ரூம் ப்ரோ. ப்ரோ கதவு இருக்கு. ஓகே வாங்க, கதவுடைய உள்ள போகலாமா? நோ ப்ரோ, என்ன ಯಾರು ಇಲ್ಲ, ಎಲ್ಲ ಇಲ್ಲೇ ಕಾಣಿಸ್ತಿದೆಯಲ್ಲ ಬ್ರೋ, ಇನ್ನೇನಕ್ಕೆ ಒಳಗಡೆ ಹೋಗೋದು, ಅದೇನು ಬೇಕಾಗಿಲ್ಲ. ಎಲ್ಲ இங்கத்துலேருந்தே தெரியுது, உள்ளே போகிற அவசியம் இல்லை ப்ரோ. சரி ஓகேவா, கீழே போயிடலாம். எனக்கு ஒரு டவுட்டு தான். நாங்கள் உங்களுக்கு எதுவும் பண்ணாமல் தானே போகிறோம். ಸೊ ಆ್ಯಕ್ಚುಲಿ ಏನಂತಂದರೆ ಫ್ರೆಂಡ್ಸ್, ನಾವು ಅದು ನಮಗೆ ಯಾವುದು ಬ್ರೋ ಇವಾಗ ಕನ್ಫರ್ಮ್ ಆಗಿ ನಾವು ಅಲ್ಲಿ ಒಳಗಡೆ ಕನ್ಫರ್ಮ್ ಆಗಿ ಅಲ್ಲಿ ಒಳಗಡೆ ಹೋಗಲೇಬೇಕು ಬ್ರೋ. ಓಯ್ ಬ್ರೋ, வாட் இஸ் திஸ்? யாரோ ப்ரோ பக்கத்தில் போகாதீங்க, ஃபைனல் போட்டிருக்கு. ஃபைனல், ஏ வெல்கம் ஃபைனல். ஏன் ப்ரோ கூல்? நான் இல்லை ப்ரோ, சவுண்ட் ಫ್ರೆಂಡ್ಸ್ ಇಲ್ಲಿ ಯಾರೂ ಇಲ್ಲ, ಬಟ್ ಡೋರ್ ಆಟೋಮೆಟಿಕ್ ಹೊಡ್ಕೊಂತು. ಯಾರೂ ಇಲ್ಲ. அது தூரத்தில் இருந்து ನಮ್ಮ ಪರ್ಸನ್ ಸ್ಟಾರ್ಟಿಂಗ್ ಅದು ಹೈವೇ ಸೌಂಡ್. ಹೈವೇ ಸೌಂಡಾ? ಹೈವೇ ಸೌಂಡ್. ಯಾರೋ ಆಚೆ ಕಡೆ ಬ್ರೋ, ಡೋಂಟ್ ಶೌಟ್ ಬ್ರೋ. கண்ணால் போட்டேன், அந்த கதவு மட்டும்தான் முடிச்சு. ಓಕೆ, ಇಲ್ಲಿ ನೋಡಿ, ನಿಮಗೆ ನಾನು ಯಾವುದೇ ರೀತಿ ತೊಂದರೆ ಮಾಡಿಲ್ಲ, ನಾವು ಬಂದಿರೋರು. ಸೊ ನಮ್ಮನ್ನು ನೀವು ತೊಂದರೆ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನಮ್ಗೆ ಯಾವುದೇ ರೀತಿ ತೊಂದರೆ ಮಾಡಬೇಡಿ. ವಿ ಆರ್ ರಿಕ್ವೆಸ್ಟಿಂಗ್. ಯಾರಿಲ್ಲ. ಏನಾಯಿತು? ಕ್ಯಾಮ್ರಾ ಕಟ್ ಆಯ್ತು. ಸೌಂಡ್ ಬಂತು ಫ್ರೆಂಡ್ಸ್. ಫ್ರೆಂಡ್ಸ್ ಏನೋ ಸೌಂಡ್ ಬ್ರೋ. ಸೌಂಡು ಫ್ರೆಂಡ್ಸ್, ಇಲ್ಲೇನೋ ಕ್ಲಿಯರಾಗಿ ಸೌಂಡ್ ಕೇಳಿಸ್ತಿದೆ.
ಬ್ರೋ ಸೌಂಡ್ ವೇರ್ ಕಮ್ಮಿ. ಬ್ರೋ ಔಟ್ ಸೈಡ್ ಫ್ರೆಂಡ್ಸ್, ಇಲ್ಲಿಂದ ಎಲ್ಲೋ ಸೌಂಡ್ ಬಂತು, ಬಟ್ ಎಲ್ಲಿಂದ ಬರ್ತಿದೆ ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾರೇ ಡೌನ್ 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 ಸೌಂಡ್ ಸೌಂಡ್ ಡೌನ್. ಹೌದು ಬ್ರೋ, ಅದೇನೋ ಮಾಡುತ್ತೆ ಅಂತಿದೆ, ನೋಡೋಣ ನೋಡೋಣ ಬ್ರೋ, ಅದೇನು ಮಾಡುತ್ತೆ ಅಂತ ನೋಡೋಣ ಬ್ರೋ. ಓ ಈ ಕಡೆ ಲೊಕೇಶನ್ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್. ಈ ಕಡೆ ಲೊಕೇಶನ್ ನಿಮ್ಗೆ ಆ್ಯಕ್ಚುಲಿ ತೋರಿಸಿಲ್ಲ, ಬಟ್ ಇದನ್ನು ನಾವು ಒಂದ್ಸರಿ ಪ್ಲ್ಯಾನ್ ಮಾಡೋಣ. ಎಷ್ಟು ದೊಡ್ಡದಿದೆ ಇದು ಬ್ರೋ? ತುಂಬ ದೊಡ್ಡದು, ತುಂಬ ದೊಡ್ಡ ಲೊಕೇಶನ್, ತುಂಬ ಪೆರ್ಸು ಲೊಕೇಶನ್. ಹೌದು, ಏನಾದರೂ ಕಾಣಿಸ್ತಾ? ಲೊಕೇಶನ್ ತುಂಬ ದೊಡ್ಡದು ಫ್ರೆಂಡ್ಸ್. ಇದು ನೋಡಿದ್ರೆ ನಿಮಗೆ ಇನ್ನೊಂದು ಕ್ಲಾರಿಟಿನೂ ಸಿಗ್ಬಿಟ್ಟಿರುತ್ತೆ ಇಲ್ಲಿ ಯಾರು ಮಾಡಿದ್ರು ಅಂತ. ಬ್ರೋ ಶ್ರೀಧರ್ ಬ್ರೋ, ಇಲ್ಲ ಬ್ರೋ, ಇಲ್ಲೂ ಯಾರಿಲ್ಲ. ಇಲ್ಲೇನಾದರೂ ಹೋಯ್ತಾ ಬ್ರೋ? ಯಾರೇ ಬ್ರೋ? ಡೂ ಒನ್ ಥಿಂಗ್, ಯು ಗೋ ದಿಸ್ ಸೈಡ್, ಐ ವಿಲ್ ಗೋ ದಿಸ್ ಸೈಡ್. ಓಕೆ, ನೀವು ಆ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಓಕೆ ಓಕೆ.